ಅದೊಂದು ವದಂತಿ ಮಹಿಳೆಯರನ್ನ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಲ್ಲುವಂತೆ ಮಾಡಿದೆ. ಏನದು ವದಂತಿ? ಯಾಕಾಗಿ ಮಹಿಳೆಯರು ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಂತಿದ್ದಾರೆ? ನೋಡ್ತಾ ಹೋಗೋಣ. INDIA ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ಖಾತೆಗೆ 8,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಕಠಾಕಟ್ ಖಾತೆಯನ್ನ ಮಾಡಿಸ್ಲಿಕ್ಕೆ ಮಹಿಳೆಯರು ಈಗ ಕ್ಯೂ ನಿಂತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪೋಸ್ಟ್ ಆಫೀಸ್ ಮುಂದೆ ಮಹಿಳೆಯರ ಸರತಿ ಸಾಲು. ಮುಂಜಾನೆ 4 ಗಂಟೆಯಿಂದಲೇ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಮಹಿಳಾ ಮಣಿಗಳು. 15 ದಿನದಿಂದ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಾರಿಯರು. ನಾ ಮುಂದು ತಾ ಮುಂದು ಅಂತ ಹೇಳಿ ಮಹಿಳೆಯರನ್ನ ನಿಯಂತ್ರಿಸಲಿಕ್ಕೆ ಸಿಬ್ಬಂದಿ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಲೋಕಸಮರದ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು, INDIA ಮೈತ್ರಿಕೂಟದ ನಾಯಕರು ಮಹಿಳಾ ಮತದಾರರನ್ನ ಓಲೈಸಲಿಕ್ಕೆ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು, ಭರವಸೆಯನ್ನು ಕೊಟ್ಟಿದ್ರು. ಈಗ ಅದೇ ಭರವಸೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರು ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಅಕೌಂಟನ್ನು ಓಪನ್ ಮಾಡಿಸ್ಬೇಕು ಅಂಥೇಳಿ ಯಾರೋ ಹೇಳಿದ್ದಾರೆ, ಹಾಗಾಗಿ ನಾವು ಅಕೌಂಟನ್ನು ಓಪನ್ ಮಾಡಿಸ್ಬೇಕು ಅಂಥೇಳಿ ಕ್ಯೂ ನಿಂತಿರುವಂಥದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸಿಬ್ಬಂದಿಗಳು ಎಷ್ಟೇ ಮನವೊಲಿಸಿದ್ರು ಕೂಡ ಅವರ ಮಾತನ್ನ ಕೇಳ್ತಾನೆ ಇಲ್ಲ ಮಹಿಳೆಯರು. ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯ ಪ್ರಚಾರ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದಂತಹ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮುಗಿಬಿದ್ದು ಅಂಚೆ ಕಚೇರಿಯಲ್ಲಿ ಖಾತೆಯನ್ನು ಮಾಡಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ನಾನು ಬೆಂಗಳೂರಿನ ಕೇಂದ್ರ ಅಂಚೆ ಕಚೇರಿ ಒಳಭಾಗದ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಕಳೆದ ಲೋಕಸಭಾ ಚುನಾವಣೆ, ಈಗ ಕೆಲ ದಿನಗಳ ಹಿಂದಷ್ಟೇ ಮುಕ್ತಾಯಗೊಂಡಂಥ ಲೋಕಸಭಾ ಚುನಾವಣೆ ಪ್ರಚಾರ ಕಾರ್ಯದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಪ್ರತಿ ಒಬ್ಬರ ಖಾತೆಗೂ ಇಂಡಿ ಒಕ್ಕೂಟ ಏನಿದೆ ಅಧಿಕಾರಕ್ಕೆ ಬಂದ ಕೂಡಲೇ 8,500 ರೂಪಾಯಿಗಳನ್ನು ಜಮಾವಣೆ ಮಾಡ್ತೇವೆ ಎನ್ನುವಂತಹ ಒಂದು ಘೋಷಣೆಯನ್ನು ಮಾಡಿದರು. ಆ ಘೋಷಣೆ ಬೆನ್ನಲ್ಲೇ ಸದ್ಯ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಅಂಚೆ ಕೇಂದ್ರ ಕಚೇರಿಯಲ್ಲಿ ಖಾತೆಗಳನ್ನು ತೆರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಳಗ್ಗೆ ಜಾವ 4 ಗಂಟೆಯಿಂದಲೇ ಕ್ಯೂ ಅನ್ನು ನಿಂತ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ನಮ್ಮ ಅಕೌಂಟ್ಗೆ ಹಣ ಬರುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಸದ್ಯ ಈ ರೀತಿಯಾದಂತಹ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು, ಈಗಾಗಲೇ ಅಂಚೆ ಇಲಾಖೆ ಸಿಬ್ಬಂದಿ ಏನಿದ್ದಾರೆ ಬೆಳಗ್ಗೆ ಜಾವ 4-4:15 ಅವರು ಎಲ್ಲರಿಗೂ ಕೂಡ ಟೋಕನ್ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬಂದಂತವ್ರು ಎಲ್ಲರಿಗೂ ಕೂಡ ಅದರ ಮಾಹಿತಿಯನ್ನು ನೀಡುವಂತ ಕೆಲಸಗಳಾಗ್ತಾ ಇದೆ. ನಮಗೆ ಯಾವುದೇ ರೀತಿಯಾದಂತ ಮಾಹಿತಿಗಳು ಬಂದಿಲ್ಲ ಅಂದ್ರೂ ಕೂಡ ಇಲ್ಲಿರುವಂತ ಮಹಿಳೆಯರು ಯಾರು ಕೂಡ ಕೇಳ್ತಾ ಇಲ್ಲ. ಸೊ ಹಂಗಾಗಿ ಬಂದಂತವ್ರಿಗೆ ಖಾತೆಗಳನ್ನ ಮಾಡ್ಕೊಡುವಂತ ಕೆಲಸವನ್ನ ಸದ್ಯ ಅಂಚೆ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆಯಿಂದಲೇ 16 ಸಂಖ್ಯೆಯಲ್ಲಿ ಅಂಚೆ ಇಲಾಖೆ ಸಿಬ್ಬಂದಿಗಳು ಬ್ಯಾಂಕ್ ಖಾತೆಯನ್ನ ಮಾಡ್ಕೊಡುವಂತ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಏಕಾಏಕಿ ಘೋಷಣೆ ಮಾಡಿದಂತ ಬೆನ್ನಲ್ಲೇ ನಮಗೂ ಕೂಡ 8,500 ರೂಪಾಯಿ ಅಕೌಂಟ್ಗೆ ಬರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮುಂದಾಗಿರುವಂಥದ್ದು. ಅಂದ್ರೆ ಮೇ 7-8 ನಂತರದಲ್ಲಿ ಹೆಚ್ಚಾಗಿ ಜನ ಬರ್ತಾ ಇರುವಂಥದ್ದು. ಅಂದ್ರೆ ಕರ್ನಾಟಕದ ರಾಜ್ಯದ ಲೋಕಸಭಾ ಚುನಾವಣೆ 2ನೇ ಹಂತ ಮುಕ್ತಾಯದ ಬಳಿಕ ಸದ್ಯ ಈ ರೀತಿಯಾದಂತಹ ಘೋಷಣೆ ಯಾವಾಗಾಯಿತು ಆ ಘೋಷಣೆ ಬೆನ್ನಲ್ಲೇ ನಮಗೂ ಕೂಡ ಹಣ ಬರ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಅಂದ್ರೆ ಯಾಕಾಗಿ ಬಂದಿದ್ದಾರೆ ಏನು ಅನ್ನುವಂಥದ್ದನ್ನ ಖುದ್ದು ಅವರಿಂದಲೇ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಏನಕ್ಕೆ ಬಂದಿರೋದು ಮೇಡಮ್? ಏನಕ್ಕೆ? ಅದು ಏನೋ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರು, ಇದು ಮಾಡಿದ್ರೆ ಅದಕ್ಕೂ ನಾವು ಬಂದ್ರು. ಯಾರು ಕೊಡ್ತಾರೆ ಅಂತ ಹೇಳಿದ್ದು? ನಿಮ್ಗೆ ಯಾರು ಹೇಳಿದ್ದು ಇದ್ರ ಬಗ್ಗೆ ಮಾಹಿತಿ? ಇದ್ರ ಬಗ್ಗೆ ಎಲ್ಲರೂ ಬರ್ತಾ ಇದ್ರು, 4 ಜನ ಬಂದಂಗ ನಾವು ಬಂದ್ರು. 8,500 ರೂಪಾಯಿ ಯಾರೋ ಬರುತ್ತೆ ಅಂತ ಹೇಳಿದ್ರು, ಹಂಗಾಗಿ ಎಲ್ಲ ಬಂದಿದ್ದಾರೆ ಅಂತ ಕೇಳಿದ್ವಿ. ನೀವು ಹಾಗೆ ಬಂದಿರೋದು? ಹಾಗೆ ಬಂದಿರೋದು ನಾವು. ಓಕೆ, ಇನ್ನೊಂದಷ್ಟು ಜನ ಇದ್ರೆ ನಾನು ಅವ್ರನ್ನು ಕೂಡ ನಾನು ಮಾತನಾಡ್ತೀನಿ. ಏನು ಅನ್ನೋದನ್ನ ಕೇಳುವಂತ ಪ್ರಯತ್ನವನ್ನ ಮಾಡೋಣ. ಅವ್ರಿಗೆ ಮಾಹಿತಿ ಕೊಟ್ಟಂತವ್ರು ಯಾರು ಎಲ್ಲವನ್ನು ಸಹ ನಾನು ಕೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಅದು ಏನೋ ಮಾಡ್ಕೊಡ್ತಾರೆ ಅಂತ ಹೇಳಿದ್ದು. ಏನಂತೆ? ಏನು ಕಾರಣಕ್ಕೆ? ಏನು ಗೊತ್ತಿಲ್ಲ, ಇನ್ಫಾರ್ಮೇಶನ್ ಏನು ಹೇಳಿಲ್ವ? ಇಲ್ಲ ಹೇಳಿಲ್ಲ. ಅಕೌಂಟ್ ಮಾಡಿಸ್ಬೇಕು ಅಂತ ಹೇಳಿದ್ರು ಬಂದ್ರು. ಯಾರು ಹೇಳಿದ್ದು ನಿಮ್ಗೆ ಅಕೌಂಟ್ ಮಾಡಿಸ್ಬೇಕು ಅಂತ? ಮನೆ ಪಕ್ಕದಲ್ಲಿ ಹೇಳಿದ್ದು. ಏನಕ್ಕಂತ ಅವ್ರು ಕೇಳಿಲ್ವ ನೀವು? ಇಲ್ಲ ಬೇರೆ ಆಧಾರ್ ಕಾರ್ಡ್ ತಕೊಂಡು ಹೋಗಿ ಅಲ್ಲಿ ಕೊಡ್ತಾರೆ ಟೋಕನ್ ಅಂತ ಹೇಳಿದ್ದು. ಅದಕ್ಕೆ ನಾವು ಎಷ್ಟೊತ್ತು ಬಂದಿದ್ರಿ? ಎಷ್ಟೊತ್ತಿಂದ ಇದೆ? 6 ಗಂಟೆಗೆ. ಬೆಳಗ್ಗೆ 6 ಗಂಟೆಯಿಂದನೇ ಅವರೆಲ್ಲ ಮಾಡ್ಸಿದಾರಂತ? ನಿಮ್ಮ ಮನೆ ಅಕ್ಕಪಕ್ಕದವರೆಲ್ಲ ಮಾಡ್ಸಿದಾರಂತ? ಆಗುತ್ತೆ ಅವ್ರದ್ದು ಎಲ್ಲ ನೋಡ್ಕೊಂಡು ಬಂದಿದ್ದು. ಓಕೆ, ಒಬ್ಬರಿಂದ ಒಬ್ಬರಿಗೆ ಅಂದ್ರೆ ಆ ಬಾಯಿಂದ ಬಾಯಿಗೆ ಪ್ರಚಾರ ಆಗಿರುವಂತ ಕಾರಣಕ್ಕಾಗಿ ಈ ರೀತಿ ಆಗ್ತಿದೆ. ಬಹುತೇಕರಿಗೆ ನಾವು ಯಾಕಾಗಿ ಬಂದಿದ್ದೀವಿ ಅನ್ನುವಂತ ಮಾಹಿತಿ ಕೂಡ ಇಲ್ಲ. ಸೊ ಹಾಗಾಗಿ ಪಕ್ಕದ ಮನೆಯವರು ಹೇಳಿದ್ರು, ಮತ್ತೊಬ್ರು ಹೇಳಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈ ರೀತಿಯಾಗಿ ಅಕೌಂಟನ್ನು ಮಾಡಿಸ್ಲಿಕ್ಕೆ ಮುಗಿಬಿದ್ದು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಏನಕ್ಕೆ ಅಕೌಂಟ್ ಮಾಡಿಸ್ತಾ ಇರೋದು? ಏನಾದರೂ ಮಾಹಿತಿ ಇದೆಯಾ ನಿಮಗೆ?
ಸರ್ ಇದು ನಮಗೂ ಗೊತ್ತಿಲ್ಲ. ಮೋದಿಯವರು ಬಂದು 2,000 ರೂಪಾಯಿ ಹಾಕ್ತಾರೆ ಪೋಸ್ಟ್ ಆಫೀಸ್ ಅಕೌಂಟ್ಗೆ. ಇದು ಇಲ್ಲಿ ಮಾಡ್ತಿದ್ರೆ ಮಾಡಿಸಿ ಅಂತ ಹೇಳಿದ್ರು, ಬಂದಿದೀವಿ ಸರ್. ಯಾರು ಹೇಳಿದ್ದಮ್ಮ, ಯಾರು ಹೇಳಿದ್ರು? ಹಿಂಗೆ ಹೋಗೋರೆಲ್ಲ ನಾವು ಇಲ್ಲೇ ಕೆಲಸ ಮಾಡ್ತಾ ಇರೋದು, ತುಂಬಾ ಜನ ಹೋಗ್ತಿದ್ರು, ಏನಕ್ಕೆ ಹೋಗಿದ್ರಿ ಅಂತ ಈ ತರ ದುಡ್ಡು ಮಾಡಿಸ್ತಾ ಇದ್ದಾರೆ, ಮೋದಿಯವ್ರು ಜಾರಿಗೆ ಬಿಟ್ಟಿದ್ದಾರೆ ಅಂದ್ರೆ ಬಂದಿದೀವಿ ಸರ್. ಓಕೆ, ಕೇಳಿದ್ರ ಯಾರನ್ನಾರು ಅಧಿಕಾರಿಗಳನ್ನ ಕೇಳಿದ್ರ ಯಾಕಾಗಿ ಹೀಗೆ ಅನ್ನುವಂಥದ್ದನ್ನ ಏನಾದ್ರು ಕೇಳಿದ್ರ? ಯಾರನ್ನೂ ಕೇಳಿಲ್ಲ ಸರ್, ಯಾರನ್ನೂ ಕೇಳಿಲ್ಲ. ಇಲ್ಲಿ ಈ ಬಗ್ಗೆ ಅಂದ್ರೆ ಈಗ ಘೋಷಣೆ ಮಾಡಿರುವಂತ ಯೋಜನೆ ಏನಿದೆ ಅಂದ್ರೆ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿರುವಂತ ಈ ಒಂದು ವಿಚಾರ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಚೆ ಇಲಾಖೆಯ ಸಿಬ್ಬಂದಿಗಳಿಗೂ ಕೂಡ ಇದ್ರದ ಮಾಹಿತಿ ಇಲ್ಲ. ಸೊ ಹಾಗಾಗಿ ಅವರು ಬಂದಂತವರಿಗೆ ಬೇರೆ ದಾರಿ ಕಾಣದೆ ಮುಗಿಬಿದ್ದಂತ ಜನರಿಗೆ ಅಕೌಂಟ್ ಮಾಡಿ ಕೊಡುವಂತ ಕೆಲಸವನ್ನ ಸದ್ಯ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆ ರಾಘುಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಆರ್ಟಿ ನಗರದ ಪ್ರಧಾನ ಅಂಚೆ ಕಚೇರಿ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ಕೂಡ IPPB ಅಕೌಂಟ್ ಅನ್ನ ಮಾಡಿಸೋದಕ್ಕೆ ಈಗಾಗಲೇ ಜನ ಕೂಡ ಬೆಳಗ್ಗೆಯಿಂದ ಬಂದು ಕ್ಯೂ ಅನ್ನ ನಿಲ್ತಾ ಇದ್ದಾರೆ. ಇದರಲ್ಲಿ ಬಹುತೇಕ ಜನರಿಗೆ ಮಾಹಿತಿಯ ಕೊರತೆಯೂ ಕೂಡ ಇದೆ. ಅಂದ್ರೆ ಗೃಹಲಕ್ಷ್ಮಿ ಜೊತೆಗೆ ಅನ್ನಭಾಗ್ಯದ ಹಣ ಯಾರಿಗೆ ಬಂದಿಲ್ವೋ ಅಂತವ್ರು ಕೂಡ ಈ ಒಂದು ಪೋಸ್ಟ್ ಅಕೌಂಟ್ ಅನ್ನ ಕೂಡ ಓಪನ್ ಮಾಡಿಸಬಹುದು ಅನ್ನುವಂಥದ್ದು ಕೂಡ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಅಂದ್ರೆ ಆ ಒಂದು ಖಾತೆನ ಓಪನ್ ಮಾಡೋದಕ್ಕೂ ಇನ್ನೂ ಕೂಡ ಒಬ್ರು 8,500 ರೂಪಾಯಿ ಬರುತ್ತೆ IPPB ಖಾತೆಯನ್ನ ಓಪನ್ ಮಾಡಿದ್ರೆ ಅನ್ನುವಂತಹ ಆ ಒಂದು ಯೋಚನೆ ಮೇರೆಗೆ ನೇರವಾಗಿ ಇಲ್ಲಿ ಬಂದು IPPB ಅಕೌಂಟ್ ಅನ್ನ ಓಪನ್ ಮಾಡಿಸೋದಕ್ಕೆ ಬರ್ತಾ ಇದ್ದಾರೆ. ಬೆಳಿಗ್ಗಿಂದು ಕೂಡ ಜನ ಕ್ಯೂ ಅಲ್ಲಿ ನಿಲ್ತಾ ಇದ್ದಾರೆ. ಬಹುಶಃ ಅವ್ರಿಗೆ ಯಾವ ಖಾತೆನ ಓಪನ್ ಮಾಡಿಸೋದಕ್ಕೆ ನಾವು ಬಂದಿದ್ದೀವಿ ಅನ್ನುವಂಥದ್ದು ಕೂಡ ಅಷ್ಟೊಂದು ಕ್ಲಾರಿಟಿ ಕೂಡ ಇಲ್ಲ. ಸೊ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ ಹೇಳಿ, ಯಾವ ಅಕೌಂಟ್ ನ ಓಪನ್ ಮಾಡ್ಸಕ್ ಬಂದಿದ್ರಿ, ಎಷ್ಟೊತ್ತು ವೇಟ್ ಮಾಡ್ತಾ ಇದ್ರಿ? ಇಲ್ಲ, ನಾವು ಇದು ಗೃಹಲಕ್ಷ್ಮಿಗೆ ಬಂದಿದ್ವಿ, ಮಾಡಿಸಿದ್ವಿ, ಅದಾಗಿದೆ. ಇವಾಗ ಕ್ಯಾಶ್ ತಗೊಳಕ್ ಬಂದಿದ್ವಿ. ಸುಮಾರು ಜನರಿಗೆ ಗೃಹಲಕ್ಷ್ಮಿ ಜೊತೆಗೆ ಅನ್ನಭಾಗ್ಯದ ಹಣವನ್ನ ಕೂಡ ತೆಗೆದುಕೊಳ್ಳ ಬಂದಿದ್ದಾರೆ. ಬಟ್ ಇನ್ನು ಕೆಲವರು IPPB ಅಕೌಂಟ್ ಅನ್ನು ಓಪನ್ ಮಾಡಿಸಿದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಾಗ 8,500 ರೂಪಾಯಿ ಬರುತ್ತೆ ಅನ್ನುವಂತಹ ಆ ಒಂದು ರೂಮರ್ಸ್ ಏನಾಗಿದೆ. ಸೊ ಅದನ್ನ ಕೂಡ ಆ ಒಂದು ಮಾಹಿತಿ ಮೇರೆ ಬಂದಿದ್ದಾರೆ. ಅಮ್ಮ ಹೇಳಿ, ಯಾವ ಅಕೌಂಟ್ ಓಪನ್ ಮಾಡ್ಸಕ್ ಬಂದಿದ್ರಿ, ಯಾರು ಏನಂತ ಹೇಳಿ ಕಳಿಸಿದ್ರು? ಇಲ್ಲ, ನಮ್ಗೆ ಏನು ಹೇಳ್ರು, 8,500 ಹಾಕ್ತಾರೆ. ನೀವು ಪೋಸ್ಟ್ ಆಫೀಸ್ ಹತ್ರ ಹೋದ್ರೆ ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡ್ ಎಲ್ಲ ತಗೊಂಡು ಒಬ್ರಿಗೆ ಇದು ಬ್ಯಾಂಕ್ದು ಅಲ್ಲಿ ಹೋದ್ರೆ ಅಲ್ಲಿ ಒಂದು ಪೇಪರ್ ಇದು ಕೊಡ್ತಾರೆ, ನೀಲಿ ಹಳದಿ ಪೇಪರು, ಅದು ಎತ್ಕೊಂಡು ಬಂದು ಇಟ್ಕೊಳ್ರಿ, ಬರೋ ತಿಂಗಳಿಂದ 8,500 ನಿಮಗೆ ಬ್ಯಾಂಕಿಗೆ ಬರುತ್ತೆ ಅಂತ ಹೇಳ್ರು. ಅದಕ್ಕೆ ನಾವು ಬಂದಿದ್ದು. ಇವತ್ತೇ ಬಂದಿರೋದಾ, ನಿನ್ನೆ ಮೊನ್ನೆ ಬಂದಿದ್ರಮ್ಮ? 3 ದಿನಕ್ಕೆ ಮುಂಚೆ ಬಂದಿದ್ದೆ, ಕ್ಯೂ ಇತ್ತು. ನಾನು ಬ್ಯಾಂಕ್ ಹತ್ರ ಬಂದಿದ್ದೆ, ಅಲ್ಲಿಂದ ನೋಡ್ಕೊಂಡು ಹೊರಟೋಗ್ದೆ ನಾನು. ಇವತ್ತು ನೋಡೋಣ ಅಂದ್ಬಿಟ್ಟು ಬಂದ್ರು ನಾವು. ಮೇಡಮ್ ಹೇಳಿ, ನಿಮ್ಗೆ ಹೇಗೆ ಈ ರೂಮರ್ಸ್ ವದಂತಿಗಳಿಂದ ನಿಮ್ಗೆ ಹೆಂಗ್ ಗೊತ್ತಾಯ್ತು ವಿಚಾರ? ಯಾವ ಅಕೌಂಟ್ ಮಾಡಿಸ್ಲಿಕ್ಕೆ ಬಂದ್ರಿ? ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಅವ್ರಿಗೆ ಇಲ್ಲಿ ಆಧಾರ್ ಕಾರ್ಡ್ ಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ಅಂದ್ರೆ ಒಬ್ರಿಂದ ಒಬ್ರಿಗೆ ಹೇಳ್ತಾ ಹೇಳ್ತಾ ಸ್ಪ್ರೆಡ್ ಆಗಿ ಅದನ್ನ ಕೇಳ್ಕೊಂಡ್ ಬಂದ್ರ? ಅದೇ ಯಾರ್ಯಾರು ಹೇಳಿದ್ದಾರೆ ಅವ್ರು ಕೇಳ್ಕೊಂಡೇ ಬಂದಿರೋದು ಸರ್. ಒಬ್ಬರಿಗೆ 1,00,000 ಪೇಪರ್ ಕೊಟ್ಟಿದ್ದಾರೆ ನಮ್ಮ ಮನೆ ಹತ್ರ ಬಂದು. ಬಹುತೇಕ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ, ಕೂತಿದ್ದಾರೆ. ಮಾತನಾಡ್ಸೋಣ. ಅಮ್ಮ ಹೇಳಿ, ಯಾವ ಅಕೌಂಟ್ ಮಾಡ್ಸಕ್ ಬಂದಿರಿ? ಇದು 8,000 ಹೇಳ್ತಾರೆ, ಬೇರೆ ಜನ ಹೇಳಿದ್ದು 8,000 ಕೊಡ್ತಾರೆ. ಅದು ಪೋಸ್ಟ್ ಆಫೀಸ್ ಮೇಲೆ ಹೋಗು, ಅಲ್ಲ ಟೋಕನ್ ಕೊಡ್ತಾರೆ. ಆಮೇಲೆ ಟೋಕನ್ ಕೊಟ್ಟಿದ್ದು ಅದು ವೇಸ್ಟ್ ಆಯ್ತು, ಏನು ಗೊತ್ತಿಲ್ಲ. ಸಿಬ್ಬಂದಿ ಇದ್ದಾರೆ, ಮಾತನಾಡ್ಸೋಣ. ಬಹುಶಃ ಟ್ರೈ ಮಾಡ್ತೀನಿ. ಸರ್, ಈ ಜನ ಸುಮಾರು ಜನ ಬರ್ತಿದಾರಲ್ಲ, ಅವ್ರಿಗೆ ಒಂದ್ ಸ್ವಲ್ಪ ವದಂತಿ ಸ್ಪ್ರೆಡ್ ಆಗಿದೆ, ಹಂಗಾಗಿ ಬರ್ತಾ ಇದ್ದಾರೆ. ಯಾವ ಅಕೌಂಟ್ ಬರ್ತಿದ್ದಾರೆ, ಎಷ್ಟು ದಿನದಿಂದ? ಸರ್ ಎಲ್ಲ ಏನ್ ಅನ್ಕೊಂಡಿದ್ದಾರೆ, ಗೃಹಲಕ್ಷ್ಮಿ ನಾವು ಮಾಡ್ತಿರೋ ಅಕೌಂಟು IPPB ಪೋಸ್ಟ್ ಆಫೀಸ್ ಆನ್ಲೈನ್ ಅಕೌಂಟ್. ಇದು ಬಂದು ಗೃಹಲಕ್ಷ್ಮಿ ಅಮೌಂಟು, ರೇಷನ್ ಅಮೌಂಟು ಯಾರಿಗೆ ಬಂದಿಲ್ಲ ಅವ್ರಿಗೆ NPCI ಲಿಂಕ್ ಮಾಡಿ ಅಕೌಂಟ್ ಮಾಡ್ಕೊಡ್ತಿದ್ದೀವಿ. ಅಂಥವ್ರಿಗೆ ಅಮೌಂಟ್ ಬರ್ತಿದೆ. ರೇಷನ್ ಕಾರ್ಡ್ ಇರಲೇಬೇಕು ಗೃಹಲಕ್ಷ್ಮಿ ಅಮೌಂಟ್ ಬರಬೇಕಾದ್ರೆ. ರೇಷನ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಅಕೌಂಟು. ಯಾವುದೋ ರೂಮರ್ ಸ್ಪ್ರೆಡ್ ಆಗಿದೆ, 8,500 ಆಗ್ತಾರಂತೆ, ಮೋದಿ ಅವರು ಯಾವುದೋ 2,000 ರೂಪಾಯಿ ಆಗ್ತಾ ಇದಾರಂತೆ, ಅವೆಲ್ಲ ಯಾವುದು ಸುಳ್ಳು. ಪೋಸ್ಟ್ ಆಫೀಸಲ್ಲಿ ಯಾವುದೋ ಆ ಥರ ಅಕೌಂಟ್ಗಳಿಲ್ಲ. ಎಲ್ಲ ಕಡೆ ಇದನ್ನೇ ಸ್ಪ್ರೆಡ್ ಮಾಡಿ ಜನ ಕ್ಯೂ ನಿಂತಿದ್ದಾರೆ. ನಮಗೂ ಬೆಳಗ್ಗೆಯಿಂದ ಹೇಳಿ 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 ಇಲ್ಲಿ ಸಾಕಾಗ್ಬಿಟ್ಟಿದೆ. ಸರ್, ಎಷ್ಟು ಗಂಟೆಗೆ ಬಂದು ಕ್ಯೂ ನಿಂತಿರ್ತಾರೆ? ಎಲ್ಲೆಲ್ಲಿಂದ ಬರ್ತಾರೆ? ನೈಟ್ ಎಲ್ಲ ನಿಂತಿರ್ತಾರೆ. ಎಲ್ಲಿ ಮಂಡ್ಯದಿಂದ ಎಲ್ಲ ಬರ್ತಾರೆ, ಮೈಸೂರಿಂದ ಎಲ್ಲ ಬರ್ತಾರೆ, ನೈಟ್ ಎಲ್ಲ ಬರ್ತಾ ಇದ್ದಾರೆ ಸರ್. ಜನಕ್ಕೆ ಯಾವ ಖಾತೆಯಲ್ಲಿ ಎಷ್ಟು ಹಣ ಬರುತ್ತೆ, ಅದು ಹೇಗೆ ಬರುತ್ತೆ, ಯಾವ ಯೋಜನೆ, ಅದ್ರ ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಈ ವದಂತಿಗಳ ಹಬ್ತಾ ಇದ್ದ ಹಾಗೆ ಜನ ಕ್ಯೂನಲ್ಲಿ ನಿಲ್ತಾರೆ, ಏಕಕಾಲಕ್ಕೆ ಹೆಚ್ಚಿನ ಜನ ಸೇರ್ತಾರೆ, ಅಕೌಂಟ್ಗಳನ್ನ ಮಾಡಿಸೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.